ಕೋಸ್ಟರಿಕಾ ದೇಶದ ಅರೇನಲ್ ಜ್ವಾಲಾಮುಖಿ ಪ್ರದೇಶದಲ್ಲಿರುವ ರೆಸಾರ್ಟ್ಗಳು ಮತ್ತು ಸ್ಪಾಗಳು ಪ್ರಕೃತಿ ಮತ್ತು ಐಷಾರಾಮಿ ಅನುಭವಗಳ ಪರಿಪೂರ್ಣ ಸಂಗಮವನ್ನು ನೀಡುತ್ತವೆ. ಅರೇನಲ್ ಜ್ವಾಲಾಮುಖಿಯ ಭವ್ಯ ದೃಶ್ಯವನ್ನ ಎದುರುಗೊಳ್ಳುತ್ತಾ ಇರುವ ಈ ರೆಸಾರ್ಟ್ಗಳು ಸುತ್ತಮುತ್ತಲಿನ ಹಸಿರು ಕಾಡು, ಮಂಜಿನ ಮುಸುಕು ಮತ್ತು ತಂಪಾದ ವಾತಾವರಣದೊಂದಿಗೆ ಮನಸ್ಸಿಗೆ ಅಪಾರ ಶಾಂತಿಯನ್ನ ನೀಡುತ್ತವೆ. ರೆಸಾರ್ಟ್ಗಳಲ್ಲಿ ನೀಡುವ ಆತಿಥ್ಯ, ಸ್ಥಳೀಯ ಸಂಸ್ಕೃತಿಯ ಸ್ಪರ್ಶ, ಆರೋಗ್ಯಕರ ಆಹಾರ ಮತ್ತು ಸುಂದರವಾಗಿ ವಿನ್ಯಾಸಗೊಳಿಸಿರುವ ಕೊಠಡಿಗಳು ತಂಗುವ ಪ್ರತಿ ಕ್ಷಣವನ್ನು ವಿಶೇಷವಾಗಿಸುತ್ತವೆ. ಸಾಹಸ ಪ್ರವಾಸದ ನಂತರವಾಗಲಿ ಅಥವಾ ಸಂಪೂರ್ಣ ವಿಶ್ರಾಂತಿಗಾಗಿ ಆಗಲಿ, ಅರೇನಲ್ ರೆಸಾರ್ಟ್ಗಳು ಮತ್ತು ಸ್ಪಾಗಳು ಪ್ರವೀಡಾ ಎಂಬ ಕೋಸ್ಟರಿಕಾದ ಜೀವನ ತತ್ವವನ್ನ ನಿಜವಾಗಿಯೂ ಅನುಭವಿಸುವ ಅವಕಾಶವನ್ನ ನೀಡುತ್ತವೆ. ಕೋಸ್ಟರಿಕಾ ದೇಶದ ಅರೇನಲ್ ಪ್ರದೇಶದ ರೆಸಾರ್ಟ್ಗಳು ಮತ್ತು ಸ್ಪಾಗಳು ಹಾಗೂ ಬಿಸಿ ನೀರಿನ ಬುಗ್ಗೆಗಳು, ಹಾಟ್ ಸ್ಪ್ರಿಂಗ್ಗಳು ಎಲ್ಲವೂ ಒಂದು ಮರೆಯಲಾಗದ ಐಷಾರಾಮಿ ಹಾಗೂ ಪ್ರಕೃತಿ ಅನುಭವವನ್ನ ನೀಡುತ್ತವೆ. ಅರೇನಲ್ ಜ್ವಾಲಾಮುಖಿಯಿಂದ ಹೊರಹೊಮ್ಮುವ ಸ್ವಾಭಾವಿಕ ಉಷ್ಣತೆಯಿಂದ ಉಂಟಾದ ಹಾಟ್ ಸ್ಪ್ರಿಂಗ್ಗಳು, ಬಿಸಿ ನೀರಿನ ಬುಗ್ಗೆಗಳು ಖನಿಜಗಳಿಂದ ಸಮೃದ್ಧವಾಗಿದ್ದು, ದೇಹದ ದಣಿವು ಮತ್ತು ಮನಸ್ಸಿನ ಒತ್ತಡವನ್ನ ನಿಧಾನವಾಗಿ ಕರಗಿಸುತ್ತವೆ. ಪಕ್ಷಿಗಳ ಕಲರವ, ಹರಿಯುವ ನೀರಿನ ಸದ್ದು ಮತ್ತು ಮೃದುವಾದ ಸಂಗೀತ ಎಲ್ಲವೂ ಒಂದು ಧ್ಯಾನಾತ್ಮಕ ಅನುಭವವನ್ನ ಸೃಷ್ಟಿಸುತ್ತವೆ. ಹಸಿರು ಕಾಡಿನ ಮಧ್ಯೆ, ನಕ್ಷತ್ರಗಳ ಕೆಳಗೆ ಅಥವಾ ಮೃದುವಾದ ಮಂಜಿನ ನಡುವೆ ಉಷ್ಣ ನೀರಿನಲ್ಲಿ ಮುಳುಗುವುದು ಅತ್ಯಂತ ವಿಶಿಷ್ಟ ಅನುಭವ. ಇಲ್ಲಿ ಸಿಗುವ ಮಸಾಜ್ಗಳು, ನೈಸರ್ಗಿಕ ಮಣ್ಣು ಮತ್ತು ಸಸ್ಯಾಧಾರಿತ ಚಿಕಿತ್ಸೆಗಳು ಸ್ಥಳೀಯ ಸಂಸ್ಕೃತಿಯ ಸ್ಪರ್ಶದೊಂದಿಗೆ ವಿಶ್ರಾಂತಿಯನ್ನ ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯುತ್ತವೆ. ಸಾಹಸ, ಆರಾಮ ಮತ್ತು ಪ್ರಕೃತಿಯ ಸೌಂದರ್ಯ ಎಲ್ಲವೂ ಸೇರಿ ಅರೇನಲ್ ರೆಸಾರ್ಟ್ಗಳು, ಸ್ಪಾಗಳು ಮತ್ತು ಹಾಟ್ ಸ್ಪ್ರಿಂಗ್ಗಳು, ಬಿಸಿ ನೀರಿನ ಬುಗ್ಗೆಗಳು ಹೃದಯಪೂರ್ವಕವಾಗಿ ಅನುಭವಿಸುವ ಸ್ಥಳಗಳಾಗಿವೆ. ಕೊಠಡಿಗಳನ್ನು ಬಹಳ ಸೃಜನಶೀಲತೆಯಿಂದ ಕಾಡಿನ ರೀತಿಯಾಗಿಯೇ ವಿನ್ಯಾಸಗೊಳಿಸಲಾಗಿದೆ ಮತ್ತು ಬಹಳ ಶುಚಿಯಾಗಿ ಇಡಲಾಗಿದೆ. ತಣ್ಣನೆಯ ಗಾಳಿ ಮತ್ತು ಬೆಚ್ಚಗಿನ ನೀರಿನ ಸಂಗಮ ರಕ್ತ ಸಂಚಾರವನ್ನು ಸುಧಾರಿಸಿ ದೇಹಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತೆ. ಅನೇಕ ರೆಸಾರ್ಟ್ಗಳು ವಿಭಿನ್ನ ತಾಪಮಾನಗಳ ಹಾಟ್ ಸ್ಪ್ರಿಂಗ್ಸ್, ಪೂಲ್ಗಳನ್ನು ಸುಂದರವಾಗಿ ವಿನ್ಯಾಸಗೊಳಿಸಿದ ಸ್ಪಾ ಚಿಕಿತ್ಸೆಗಳೊಂದಿಗೆ ಒದಗಿಸುತ್ತವೆ. ಬಿಸಿ ನೀರಿನ ಝರಿಗಳು, ಹಾಟ್ ಸ್ಪ್ರಿಂಗ್ಸ್ ಆರೋಗ್ಯಕ್ಕೆ ಅನೇಕ ರೀತಿಯಲ್ಲಿ ಉಪಕಾರಿಯಾಗುತ್ತವೆ. ಪ್ರಕೃತಿಯಿಂದಲೇ ದೊರೆಯುವ ಈ ಖನಿಜ ಸಂಪನ್ನ ನೀರು ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವ ಔಷಧಿಯಂತೆ ಕೆಲಸ ಮಾಡುತ್ತೆ. ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ರಕ್ತ ಸಂಚಾರ ಸುಧಾರಿಸುತ್ತದೆ. ಬಿಸಿ ನೀರು ಸ್ನಾಯುಗಳನ್ನು ಸಡಿಲಗೊಳಿಸಿ ಸ್ನಾಯು ನೋವು, ಸಂಧಿ ನೋವು ಹಾಗೂ ಆರ್ಥ್ರೈಟಿಸ್ನಂತಹ ಸಮಸ್ಯೆಗಳಲ್ಲಿ ಬಹಳ ಸಹಾಯಕವಾಗಿರುತ್ತದೆ. ನಮ್ಮ ಬೆಡ್ರೂಮಿಂದ ಸ್ಟ್ರೇಟಾಗಿ ಆ ವಾಲ್ಕೆನೋ ಕಾಣಿಸ್ತಾ ಇದೆ ಅಂತ ಅಂದರೆ ಎಂಥ ಒಂದು ಅನುಭವ ಅಲ್ಲ ನಿಜವಾಗ್ಲೂ. ದೀರ್ಘಕಾಲದ ಪ್ರಯಾಣ ಅಥವಾ ಕೆಲಸದ ನಂತರ ದೇಹಕ್ಕೆ ಬೇಕಾದ ಆರಾಮವನ್ನ ಈ ಜಾಗ ನೀಡುತ್ತೆ. ಹಾಟ್ ಸ್ಪ್ರಿಂಗ್ಸ್, ಬಿಸಿ ನೀರಿನ ಬುಗ್ಗೆ, ಇದು ಸಾಮಾನ್ಯವಾಗಿ ಸಲ್ಫರ್, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಮೊದಲಾದ ಖನಿಜಗಳು ಇರುತ್ತವೆ. ಇವುಗಳು ಚರ್ಮದ ಆರೋಗ್ಯವನ್ನ ಉತ್ತಮಗೊಳಿಸಿ ಚರ್ಮದ ಉರಿಯೂತ, ಒಣತನ ಮತ್ತು ಕೆಲವು ಚರ್ಮ ರೋಗಗಳ ಲಕ್ಷಣಗಳನ್ನು
ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಚರ್ಮವು ಮೃದುವಾಗಿ ಹೊಳಪಾಗಲು ಇದು ಸಹಕಾರಿ. ಇದಲ್ಲದೆ ಬಿಸಿ ನೀರಿನ ಸ್ನಾನ ಮಾನಸಿಕ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತೆ. ಮನಸ್ಸಿಗೆ ಶಾಂತಿ ದೊರೆಯುವುದರಿಂದ ನಿದ್ರೆಯ ಗುಣಮಟ್ಟವೂ ಉತ್ತಮವಾಗುತ್ತೆ. ಪ್ರಕೃತಿಯ ಮಡಿಲಲ್ಲಿ ಬಿಸಿ ನೀರಿನಲ್ಲಿ ಕುಳಿತುಕೊಳ್ಳುವುದು ಧ್ಯಾನದಂತೆಯೇ ಅನುಭವವನ್ನ ನೀಡುತ್ತೆ. ಹಾಟ್ ಸ್ಪ್ರಿಂಗ್ಸ್ ನೀರು ದೇಹದ ಡಿಟಾಕ್ಸಿಫಿಕೇಶನ್ಗೆ ಸಹ ಸಹಾಯಕ. ಬೆವರಿನ ಮೂಲಕ ವಿಷಕಾರಿ ಪದಾರ್ಥಗಳು ಹೊರಹೋಗಲು ಸಹಾಯ ಮಾಡುತ್ತೆ ಎಂಬ ನಂಬಿಕೆ ಇಲ್ಲಿದೆ. ಇದರಿಂದ ದೇಹ ಹಗುರವಾಗಿರುವ ಅನುಭವ ಬರುತ್ತೆ. ಒಟ್ಟಾರೆಯಾಗಿ ಹಾಟ್ ಸ್ಪ್ರಿಂಗ್ಸ್ಗಳು ಕೇವಲ ವಿಶ್ರಾಂತಿಯಲ್ಲ, ಆರೋಗ್ಯಕರ ಜೀವನ ಶೈಲಿಗೆ ಒಂದು ಅಮೂಲ್ಯ ಕೊಡುಗೆ. ಸರಿಯಾದ ಸಮಯ ಮತ್ತು ಮಿತಿಯಲ್ಲಿ ಬಳಸಿದರೆ ದೇಹ ಹಾಗೂ ಮನಸ್ಸಿಗೆ ಹೊಸ ಚೈತನ್ಯ ತುಂಬುವ ಪ್ರಕೃತಿಯ ವರವೇ ಹಾಟ್ ಸ್ಪ್ರಿಂಗ್ಸ್, ಬಿಸಿ ನೀರಿನ ಬುಗ್ಗೆಗಳು. ಸಂಜೆಯಾದರೆ ಇಲ್ಲಿ ಬರುವ ಅತಿಥಿಗಳೆಲ್ಲರೂ ಕೂಡ ಈ ಬಿಸಿ ನೀರಿನ ಬುಗ್ಗೆಗಳ ಬಳಿ ಬಂದು ಆರಾಮವಾಗಿ ಸಮಯವನ್ನ ಕಳೀತಾರೆ. ರಾತ್ರಿ 11 ಗಂಟೆಯವರೆಗೂ ಈ ಬಿಸಿ ನೀರಿನ ಬುಗ್ಗೆಗಳನ್ನ ತೆರೆದಿಡಲಾಗಿರುತ್ತೆ. ಕೋಸ್ಟರಿಕಾದ ಅರೇನಲ್ ಪ್ರದೇಶದ ರೆಸಾರ್ಟ್ಗಳಲ್ಲಿ ದೊರೆಯುವ ವೈಭವಶಾಲಿ ಬ್ರೇಕ್‌ಫಾಸ್ಟ್ ಬಫೆ ದಿನದ ಆರಂಭವನ್ನೇ ಒಂದು ಸಂಭ್ರಮದ ಅನುಭವವನ್ನಾಗಿ ಮಾಡುತ್ತೆ. ಹಸಿರು ಕಾಡು ಮತ್ತು ಅರೇನಲ್ ಜ್ವಾಲಾಮುಖಿಯ ಸುಂದರ ನೋಟದ ನಡುವೆ ಆಸನ ಹಿಡಿದು ಊಟ ಮಾಡುವುದೇ ಮನಸ್ಸಿಗೆ ತೃಪ್ತಿ. ತಾಜಾ ಗಾಳಿ, ಪಕ್ಷಿಗಳ ಕಲರವ ಮತ್ತು ಪ್ರಕೃತಿಯ ಮಡಿಲಲ್ಲಿ ಸವಿಯುವ ಉಪಹಾರ ಇದು ಇಲ್ಲಿ ಸಾಮಾನ್ಯ ಅನುಭವ. ಇಲ್ಲಿನ ಬಫೆಯಲ್ಲಿ ಸ್ಥಳೀಯ ಕೋಸ್ಟರಿಕನ್ ಪದಾರ್ಥಗಳಾದ ಗೆಲ್ಲೋ, ಪಿಂಟೋ, ತಾಜಾ ಟಾರ್ಟಿಯಾಗಳು, ಹಣ್ಣುಗಳಿಂದ ತುಂಬಿದ ಪ್ಲೇಟ್ಗಳು ಹಾಗೂ ನೈಸರ್ಗಿಕ ಜ್ಯೂಸ್ಗಳು ಮುಖ್ಯ ಆಕರ್ಷಣೆ. ಇದರ ಜೊತೆಗೆ ಪಾಶ್ಚಾತ್ಯ ಶೈಲಿಯ ಬ್ರೇಕ್‌ಫಾಸ್ಟ್ ಆಯ್ಕೆಗಳು, ಲೈವ್ ಎಗ್ ಸ್ಟೇಷನ್‌ಗಳು, ಬೇಕರಿ ಐಟಂಗಳು ಮತ್ತು ಸುಗಂಧಮಯ ಕಾಫಿ ಎಲ್ಲವೂ ಪ್ರತಿ ರುಚಿಗೂ ತೃಪ್ತಿ ನೀಡುತ್ತೆ. ಆಹಾರದ ಗುಣಮಟ್ಟ, ವೈವಿಧ್ಯ ಮತ್ತು ಆತಿಥ್ಯ ಈ ಬ್ರೇಕ್‌ಫಾಸ್ಟ್ ಬಫೆಯನ್ನ ಕೇವಲ ಊಟವಲ್ಲ, ಒಂದು ಅನುಭವವಾಗಿಸುತ್ತೆ. ಸಾಹಸ ಯಾತ್ರೆಗೆ ಶಕ್ತಿ ತುಂಬಿಕೊಳ್ಳಬೇಕಾದರೂ ಅಥವಾ ಆರಾಮದ ದಿನವನ್ನ ನಿಧಾನವಾಗಿ ಆರಂಭಿಸಬೇಕಾದರೂ ಅರೆನಲ್ ರಿಸಾರ್ಟ್‌ಗಳ ವೈಭವಶಾಲಿ ಬ್ರೇಕ್‌ಫಾಸ್ಟ್ ಬಫೆ ಬಹಳ ಪ್ರಭಾವಶಾಲಿಯಾಗಿರುತ್ತೆ. ನಾವಂತೂ ಕೆಲವು ದಿನಗಳು ನಮ್ಮ ಅವತ್ತಿನ ಪ್ಲಾನ್‌ನಲ್ಲಿ ಅರ್ಧ ದಿನ ಆರಾಮವಾಗಿ ಕುಳಿತು ಈ ಬ್ರೇಕ್‌ಫಾಸ್ಟ್ ಬಫೆಯನ್ನ ಆನಂದಿಸುವುದೇ ಆಗಿರುತ್ತೆ. ಮಧ್ಯಾಹ್ನದವರೆಗೂ ಇಲ್ಲಿ ಕೂತು ನಂತರ ರೆಸಾರ್ಟ್ ಬಿಟ್ಟು ಹೊರಗೆ ಹೋಗುವ ಪ್ಲಾನನ್ನ ಎಷ್ಟೋ ಸಲ ಮಾಡಿರ್ತೀವಿ. ಯಾಕಂದ್ರೆ ಈ ಜಾಗ ಅಷ್ಟು ಆರಾಮದಾಯಕ. ಸಾಮಾನ್ಯವಾಗಿ ಮನೆಯಿಂದ ಹೊರಗೆ ಹೋದಾಗ ಹೋಟೆಲ್‌ನಲ್ಲಿ ಉಳಿಯುವುದೇ ಒಂದು ಅನುಭವ. ಬೆಳಗ್ಗೆಯಿಂದ ರಾತ್ರಿವರೆಗೂ ಜಾಗವನ್ನ ನೋಡ್ಬೇಕು ಅಂತ ಸುತ್ತುತ್ತಾನೇ ಇದ್ರೆ ಅದು ರಜಾ ದಿನಗಳು, ಪ್ರವಾಸಗಳು ಅಂತ ಅನಿಸ್ಕೊಳ್ಳಲ್ಲ. ಅದು ಒಂಥರ ಕೆಲಸ ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚಿನ ಒತ್ತಡ ನಿಮಗೆ ಕಾಣಿಸ್ಬಿಡತ್ತೆ. ಇವಾಗ ಬೆಳಿಗ್ಗೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು. ಹಾಗಾಗಿ ಕಡಿಮೆ ಪ್ಲಾನ್ ಮಾಡಿಕೊಂಡು ಒಂದು ದಿನದಲ್ಲಿ ಒಂದು ಚಟುವಟಿಕೆ ಅಥವಾ 2 ಚಟುವಟಿಕೆ ಇಟ್ಕೊಂಡ್ರೆ ನಿಮ್ಮ ಆ ರಜಾ ದಿನಗಳು, ಪ್ರವಾಸವು ಕೂಡ ಬಹಳ ಆನಂದದಾಯಕವಾಗಿರುತ್ತೆ. ಇಲ್ಲಾಂದ್ರೆ ಬಾಕಿ ದಿನದಂತೆ ಅಲ್ಲಿಯೂ ಒತ್ತಡ, ಇಲ್ಲಿಯೂ ಒತ್ತಡ. ಸಾಮಾನ್ಯವಾಗಿ ಏನಾಗುತ್ತೆ ಬೇರೆ ದೇಶಗಳಿಗೆ ಹೋದಾಗ ಅದು ನೋಡ್ಬೇಕು, ಇದು ನೋಡ್ಬೇಕು, ಇದು ನೋಡ್ಬೇಕು, ಅದು ನೋಡ್ಬೇಕು ಅಂತ ಬಹಳ ಒತ್ತಡವನ್ನ ನಾವು ತಗೊಳ್ತೀವಿ. ಅಂಥ
ತಪ್ಪನ್ನ ಮಾಡದೆ ಆರಾಮವಾಗಿ ಒಂದು ದೇಶ ಸುತ್ತುವ ಅಭ್ಯಾಸವನ್ನ ಇಟ್ಕೊಂಡ್ರೆ ಬಹಳ ಆನಂದದಾಯಕವಾಗಿರುತ್ತೆ. ಮತ್ತೆ ಈ ಬ್ರೇಕ್‌ಫಾಸ್ಟ್ ಸಮಯದಲ್ಲಿ ನಿಮಗೆ ಬೇಕಾಗುವಂತಹ ಆಹಾರವನ್ನು ಕೂಡ ಕೇಳಿ ಪಡೆಯಬಹುದು. ಈ ಜಾಗದಲ್ಲಿ ಅವರು ಜೋಳದ ರೊಟ್ಟಿಯನ್ನ ಮಾಡೋದಕ್ಕೆ ನಮ್ಮ ಹಾಗೆಯೇ ಹಿಟ್ಟನ್ನ ಕಲಸಿಟ್ಕೊಂಡಿರ್ತಾರೆ. ಅದಕ್ಕೆ ಹೇಳಿ ನಾವು ಅಕ್ಕಿ ರೊಟ್ಟಿಯನ್ನು ಕೂಡ ಮಾಡಿಸ್ಕೊಂಡಿದ್ವಿ. ಒಂದಿನ ಜೋಳದ ರೊಟ್ಟಿಯನ್ನು ಕೂಡ ಮಾಡಿಸ್ಕೊಂಡಿದ್ವಿ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ ಎಲ್ಲದನ್ನೂ ಕಟ್ ಮಾಡಿ ಹಾಕ್ಕೊಡಿ ಅಂತ ಕೇಳಿದ್ವಿ. ಅವರು ಹಾಗೆ ಮಾಡ್ಕೊಟ್ರು. ಅಲ್ದೇ ಬೇರೆಯವ್ರಿಗೂ ಕೂಡ ಕೇಳಿದ್ರು. ಈ ರೀತಿಯಾಗಿ ಭಾರತೀಯ ಒಂದು ಬೆಳಗಿನ ಉಪಹಾರ ನಿಮಿಗ್ ಬೇಕಾ ಅಂತ. ಅಷ್ಟ್ರ ಮಟ್ಟಿಗೆ ಆ, ನಾವು ಕೂಡ ಅಲ್ಲಿ ನಮ್ಮ ಭಾರತೀಯ ಒಂದು ಛಾಪನ್ನ ಮೂಡ್ಸಿ ಬಂದಿದ್ವಿ ಆ ಊಟದ ಕೋಣೆಯಲ್ಲಿ.